तेने ब्रह्म हृदाय आदि कवये मुह्यन्ति जं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सताम् अशेष सन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे द्वादशेऽध्याये अद्य कथानुवादे सति किञ्चित् पूर्वकथानुवादः. ನನ್ನ ದಿವಸ ಈ ಗಳಿಗೆ ಅಂದ್ರೆ ಏನು, ನಾಡಿಕೆ ಅನ್ನೋ ಶಬ್ದಕ್ಕೆ ಗಳಿಗೆ ಅಂತ ಒಂದು ಅರ್ಥ. ಗಳಿಗೆ ಅಂದ್ರೆ 24 ನಿಮಿಷ ಅಂತ ಕರಿತೀವಿ. ಈ ನಾಡಿಕ ಅನ್ನೋದರ ಪರಿಚಯ ಹೇಳ್ತಾ ಇದ್ರು, ಗಳಿಗೆ ಅಂತ. ಆದ್ರೆ ಅದನ್ನ ಹೇಗೆ ಒಂದು ಅದರ ಪರಿಮಾಣ ಕಂಡು ಹಿಡಿಯೋದು, ಅದು ಎಷ್ಟು ಸರಿಯಾಗಿ ಒಂದು ಗಳಿಗೆ ಅಂದ್ರೆ ಏನು, ಅದನ್ನ ಹೇಗೆ ಕಂಡು ಹಿಡಿಯೋದು ಅನ್ನೋದಕ್ಕೆ ಒಂದು ಉಪಾಯ ಹೇಳಿದ್ರು. ಒಂದು ತಾಮ್ರದ ಪಾತ್ರೆ ತಗೊಳ್ಬೇಕು, ಅಲ್ಲಿ ನೀರು ತುಂಬಬೇಕು ಅಂತ ಒಂದು ವಿಷಯ ಬಂತು. ಅದು ಎಷ್ಟೊತ್ತಿಗೆ ಆ ನೀರು ತೊಡಗ್ತಾ ಬೀಳತ್ತೋ, ಪೂರ್ಣ ಆಗತ್ತೋ ಆ ತಾಮ್ರದ ಪಾತ್ರೆ, ಅವಾಗ ಒಂದು ಗಳಿಗೆ ಆಯ್ತು ಅಂತ ಅರ್ಥ ಅಂತ ಹೇಳಿದ್ರು. ಅದು ಏನೋ ಅದು ಪೂರ್ಣ ತುಂಬ ಮೇಲೆ ಅದು ತೇಲ್ಕೊಂಡು ಹೋಗುತ್ತೆ ನೀರ್ ಮೇಲೆ, ಅಂದ್ರೆ ಅದು ಪೂರ್ಣ ತುಂಬಿದೆ ಅಂತ ಅರ್ಥ. ಈ ತರದ ಒಂದು ವಿಶಿಷ್ಟವಾದ ಪ್ರಕ್ರಿಯೆ. ಈ ರೀತಿ ಆ ಅಳತೆಯನ್ನ ಮಾಡ್ಕೊಳ್ಳೋದು, ಆ ಪರಿಗಣನೆ ಅಳತೆಯನ್ನು ಮಾಡ್ಕೊಂಡು ಕಣ್ಣು ಹಿಡ್ಕೊಂಡು ಹೋಗೋದು, ಒಂದೊಂದೇ ಒಂದು ಕಾಲದ ಒಂದು ಸ್ವರೂಪನ. ಇದನ್ನ ನಾವು ಕೇಳಿದ್ವಿ. ಇದನ್ನ ನಾವು ತಿಳ್ಕೊಳ್ಬೇಕಾಗಿದ್ದೇನು ಅಂದ್ರೆ, ಇಲ್ಲಿ ಬಂದ ಶಬ್ದ, ನಿಮ್ಗೆ ಇಲ್ಲಿ ಅಪರೂಪದ ಶಬ್ದ ಬಂದಿದೆ. ಇವಾಗ ಗುಂಜ ಅಂತ ಒಂದು ಕೇಳ್ತೀವಿ, ಗುಲಗುಂಜಿ ಅಂತ ಹೇಳೋ ಶಬ್ದಗಳಿದೆಯಲ್ಲ, 2 ತರ. ಗುಲಗಂಜಿ ಅಂತ ಕೇಳ್ತೀರಿ, ಗುಲಗುಂಜಿ ಅಂತಾನು ಅಂತಾರೆ. ಆತನೂ ಒಂದು ಶಬ್ದ, ಗುಂಜಿ ಅಂತಾನು ಶಬ್ದ ಪ್ರಯೋಗ ಮಾಡೋದಿದೆ. ಗುಂಜಾ ಪುಂಜ ಅಂತಾನು ಶಬ್ದ ಮಾಡ್ತಾರೆ ಪ್ರಯೋಗ. ಸುಧಾದಲ್ಲಿ ಒಂದು ಕಡೆ ಬರುತ್ತೆ ಗುಂಜಾ ಪುಂಜ ಅಂತ, ಗುಂಜಾ ಪುಂಜ ರಾಶಿ ಅಂತ ಹೇಳ್ತಾರೆ. ಅದು ನೋಡಿ ಬೆಂಕಿಯ ಪ್ರತೀತಿ ಬರುತ್ತೆ ಅಂತ. ದೂರದಲ್ಲಿ ಒಂದು ಗುಂಜಾ ಪುಂಜ ಇದೆ, ಅಂದ್ರೆ ಗುಲಗುಂಜಿ ರಾಶಿ ಹಾಕಿದ್ದಾರೆ, ದೂರದಿಂದ ನೋಡಿದಾಗ ಅದು ಬೆಂಕಿ ತರ ಕಾಣುತ್ತೆ ಅಂತ ಭ್ರಮಜ್ಞಾನ. ಹೀಗೆ ಒಂದು ಉದಾಹರಣೆನೂ ಕೊಡ್ತಾರೆ. ಈ ತರ ಎಲ್ಲ ನೋಡಿದಾಗ ಈ ಶಬ್ದಗಳ ಪರಿಚಯ ಆಗ್ಬೇಕು ನಮ್ಗೆ. ಯಾಕೆಂದ್ರೆ ಇಲ್ಲಿ ಬಂದ ವೀಸ ಅಂತ ಒಂದು ಶಬ್ದ ಬರುತ್ತೆ ಇಲ್ಲಿ, ಮತ್ತೆ ಕೃಷ್ಣಲಕ ಅಂತ ಒಂದು ಶಬ್ದ ಬರುತ್ತೆ, ಮತ್ತೆ ಉನ್ಮಾನ ಅಂತ ಶಬ್ದ, ಪ್ರಸ್ಥ ಅಂತ ಶಬ್ದ, ಮತ್ತೆ ಕಾಕಿಣಿ ಅಂತ ಒಂದು ಶಬ್ದ. ಕಾಕಿಣಿ ಅಂತ ಇದು ಶಾಕಿನಿ ಡಾಕಿನಿ ಅಲ್ಲ. ಶಾಕಿನಿ ಡಾಕಿನಿ ಅಂದ್ರೆ ಅದು ಈ ಕೆಟ್ಟ ಯೋನಿಗಳು, ಅಂದ್ರೆ ಎಲ್ಲ ಹಿಂಸೆ ಮಾಡುವಂತಹ ಯೋನಿಗಳು, ಪಿಶಾಚ ಭೂತ ಪ್ರೇತ ತರ. ಡಾಕಿನಿ ಶಾಕಿನಿ ಗಣಗಳು ಅವಳೆಲ್ಲ ಹಿಂಸೆ ಮಾಡುವಂತ ಯೋನಿಗಳು. ಆ ತರ ಅಲ್ಲ ಇದು. ಕಾಕಿಣಿ ಅಂತ ಶಬ್ದ. ಮಾಷ ಅಂತ ಒಂದು ಶಬ್ದ. ಮಾಷ ಅಂದ್ರೆ ಉದ್ದಲ್ಲ, ಏನೋ ಉದ್ದಿನ ಬೇಳೆ ಅಂತ ಹೇಳ್ತೀವಲ್ಲ, ಉದ್ದು, ಆ ಉದ್ದಲ್ಲ. ಮತ್ತೆ ಆಢಕ ಅಂದ್ರೆ ತೊಗರಿ ಬೇಳೆ, ಆ ತರ ಅಲ್ಲ. ಆಢಕ ಅನ್ನೋ ಶಬ್ದಕ್ಕೇನೆ ಬೇರೆ ಅರ್ಥ ಇಲ್ಲಿದೆ. ಮತ್ತೆ ಸುವರ್ಣ ಅಂದ್ರೆ ಬೇರೆ ಅರ್ಥ. ಪುರುಷ ಅಂದ್ರೆ, ಸುವರ್ಣ ಅಂದ್ರೆ ಬಂಗಾರ ಅಂತ ಇನ್ನೊಂದ್ ಕಡೆ ಅರ್ಥ, ಇಲ್ಲಿ ಸುವರ್ಣ ಅಂದ್ರೆ ಬೇರೆ ಅರ್ಥ. ಮತ್ತೆ ಪುರುಷ ಅಂದ್ರೆ ಪ್ರಮಾಣ ಹೇಳ್ತಾ ಇದೆ ಇಲ್ಲಿ. ಈ ತರ ಒಂದೊಂದು ಶಬ್ದ ತಗೊಂಡ್ರು ಇದು ಅಳತೆನ ಹೇಳೋದು. ಇಷ್ಟು ಅಳತೆಗೆ ಇಷ್ಟು ಉದ್ದ ಇದ್ರೆ, ಇಷ್ಟು ಅಗಲ ಇದ್ರೆ, ಈ ಅಗಲಕ್ಕೆ ಈ ಉದ್ದಕ್ಕೆ ಈ ತರ ಹೆಸರು, ಅದರ ಪರಿಮಾಣಕ್ಕೆ ಅಂತ. ಈಗ ನಮ್ಮ ಆಕಾರ ಹೇಗಿರುತ್ತೆ, ದೊಡ್ಡದಾಗಿರುತ್ತೆ. ದಪ್ಪಗಿದ್ರೆ ಮಹತ್ ಪರಿಮಾಣ, ದೊಡ್ಡದಾಗಿದೆ. ಮತ್ತೆ ಚಿಕ್ಕದಾದ್ರೆ ಅಣು ಪರಿಮಾಣ. ಮತ್ತೆ ಇವ್ರು ಎಷ್ಟು ಹೈಟ್ ಇದ್ದಾರೆ ಅಂತ, ಇವ್ರೆಷ್ಟು ಹೈಟ್ ಇದ್ದಾರೆ ಅದಕ್ಕೆ ನಾವು ಹೇಳ್ತೇವೆ, ಇಲ್ಲ 5 ಅಡಿ 4 ಅಡಿ 6 ಅಡಿ ಅಂತ ಹೇಳ್ತೀವಲ್ಲ. ಅದರಲ್ಲೇ ನಿಖರತೆ ಒಂದು ಇಷ್ಟಿದ್ರೆ ಇಷ್ಟ ಹೇಳ್ಬೇಕು. ಈಗ ಒಂದ್ ಅಂಗುಲ ಅಂತಂದ್ರೆ ಇಷ್ಟು, ಒಂದ್ ಅಂಗುಲ ಅಂದ್ರೆ ಇಷ್ಟು, ಒಂದು ಮೊಳ ಅಂದ್ರೆ ಏನು, ಈ ತರ ಒಂದೊಂದೇ ಶಬ್ದಗಳೇನು ನಾವು ಲೋಕದಲ್ಲೇ ವ್ಯವಹಾರ ಮಾಡ್ತೀವಿ, ಕೇಳ್ತೀವಿ, ಅದು ಬೇರೆ. ಆದ್ರೆ ಇಲ್ಲಿ ಶಾಸ್ತ್ರದಲ್ಲಿ ಈ ಶಬ್ದಗಳಿಗೆ ನಿಜವಾಗಿ ಏನ್ ಅರ್ಥ ಇತ್ತು ಅನ್ನೋದನ್ನ ಈಗ ನೋಡ್ಬೇಕು. ಅವೆಲ್ಲ ಶಬ್ದಗಳ ಪರಿಚಯ ಹೇಳ್ತೀನಿ, ಆ ಶಬ್ದಕ್ಕೆ ಏನ್ ಅರ್ಥ ಅಂತ. ಯಾಕಂದ್ರೆ ಎಲ್ಲೂ ವಿವರಣೆಗಳಿರಲ್ಲ ಇದಕ್ಕೆ. ಇದು ಪರಿಮಾಣ ಶಾಸ್ತ್ರ ತೆಗೆದೇ ನೋಡ್ಬೇಕು ಇದಕ್ಕೆ. ಭಾಗವತದಲ್ಲಿ ಈಗ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ, ಭಾಗವತ ತಾತ್ಪರ್ಯದಲ್ಲಿ ಈ ಶ್ಲೋಕ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಅದು ಹಾಗೆ ಇಷ್ಟಾದ್ರೆ ಎಷ್ಟಾಗತ್ತೆ, ಎಷ್ಟಾದ್ರೆ ಎಷ್ಟಾಗತ್ತೆ ಅಷ್ಟೇ. ಏನ್ ಅರ್ಥ ಆಗತ್ತೋ ಆ ವಿಷಯ ನೆನ್ನೆ ಹೇಳಿದೆ. ಅದು ಹೇಗ್ ಕಂಡು ಹಿಡಿತಾರೆ ಅದನ್ನ ಪರಿಮಾಣನ ಅಂತ, ಒಂದು ಗಳಿಗೆ ಅನ್ನೋದನ್ನ ಹೇಗ್ ಕಂಡು ಹಿಡಿತಾರೆ ಅಂತ. ಆದ್ರೆ ಈ ಶಬ್ದಗಳಿಗೆ ಅರ್ಥ ಹೇಗೆ, 2 3 ಸೇರಿದ್ರೆ ಹೀಗೆ ಅಂತ ಪೂರ್ಣ ಪಾರಿಭಾಷಿಕ ಶಬ್ದ. ಇದು ಹೇಗೆ ಅಂದ್ರೆ ನ್ಯಾಯಶಾಸ್ತ್ರ ಅರ್ಥ ಆಗ್ಬಿಡುತ್ತೆ, ವ್ಯಾಕರಣ ಶಾಸ್ತ್ರ ಅರ್ಥ ಆಗ್ಬಿಡುತ್ತೆ, ಆದ್ರೆ ಪರಿಮಾಣ ಶಾಸ್ತ್ರ ಅರ್ಥ ಮಾಡ್ಕೊಳ್ಳೋದು ಕಷ್ಟ.
ಈ ತಂತ್ರಸಾರ ಸಂಗ್ರಹದಲ್ಲೂ ಈ ಅಳತೆಗಳ ಬಗ್ಗೆ ಬರುತ್ತೆ. ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ಈ ಪ್ರತಿಮೆ ಲಕ್ಷಣ ಹೇಳ್ತಾರೆ. ಒಂದು ಪ್ರತಿಮೆ ನಿರ್ಮಾಣ ಮಾಡ್ಬೇಕು ಅಂದ್ರೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕು ಅಂದ್ರೆ ಅದರ ಅಳತೆ ಏನು, ಆ ಕೈ ಉದ್ದ, ಬೆರಳು ಉದ್ದ, ಅಗಲ, ಅದಕ್ಕೆಲ್ಲ ಹೇಳ್ತಾರೆ. 96 ಇರ್ಬೇಕು, 93, 91 ಅಂಗುಲ ಎಷ್ಟಿರ್ಬೇಕು ಅಂತೆಲ್ಲ ಹೇಳ್ತಾರೆ. ಅದು ಅಷ್ಟೇ ಕಠಿಣ. ಯಾಕಂದ್ರೆ ಆ ಶಾಸ್ತ್ರಗಳ ಪರಿಚಯ ಈಗ ಬಹಳ ಕಡಿಮೆ. ಶಾಸ್ತ್ರಗಳ ಪಾಠಕ್ರಮ ಇರಲ್ಲ ಈಗ. ಮತ್ತೆ ಶಿಲ್ಪ ಶಾಸ್ತ್ರದ ಬಗ್ಗೆ ಅಲ್ಲೆಲ್ಲ ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ಒಂದು ಬೆಳಕು ಚೆಲ್ಲಿ ಹೋಗಿರ್ತಾರೆ. ಅದಕ್ಕೋಸ್ಕರ ಏನಾಗಿದೆ, ಕಾಲ ನಿರ್ಣಯ ಪ್ರಕರಣ ಅಂತೆಲ್ಲ ಇದೆ. ಈ ಕೃಷ್ಣಾಷ್ಟಮಿ ಕಾಲ ನಿರ್ಣಯ, ಕೃಷ್ಣಾಷ್ಟಮಿ ಯಾವ ಟೈಮ್ ಗರ್ಭ್ಯ, ಯಾವ ಟೈಮ್ ಇದೆಲ್ಲ ಏನಾಯ್ತು ಕಾಲದ ಬಗ್ಗೆ. ಈ ಕಾಲದ ಬಗ್ಗೆನೇ ಈ ಅಧ್ಯಾಯದಲ್ಲಿ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಕಾಲದ ಪರಿಚಯ ಚೆನ್ನಾಗ್ ಆಗ್ಬೇಕು ಅಂದ್ರೆ ಈ ಪರಿಮಾಣದ ಪರಿಚಯ ಆಗ್ಬೇಕು. ಹಾಗೆ ನೋಡಿದಾಗ ಈಗ ಮೊದಲಿಗೆ ಈಗ ಗುಂಜ ಅಂತೀವಿ. ಗುಂಜ ಅಂದ್ರೆ ಏನು, ಈ ಗುಲಗಂಜಿ ಅಂತ ಹೇಳ್ತೀವಲ್ಲ, ಅದು ಒಂದು ಗುಲಗಂಜಿ ಅಂದ್ರೆ ಏನರ್ಥ, ಅದನ್ನ ಹೇಗ್ ವಿವರಣೆ ಮಾಡಬೇಕು. ತುಂಬಾ ಚಿಕ್ಕದಿರತ್ತೆ ಅಂತ ನಾವ್ ಹೇಳ್ತೀವಿ. ತುಂಬಾ ಚಿಕ್ಕದು ಅದು ಗುಲಗಂಜಿ ತೂಕ ತುಂಬಾ ಚಿಕ್ಕದು ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ವಿವರಣೆ ಏನ್ ಮಾಡ್ತಾರೆ ಇದಕ್ಕೆ ಅಂದ್ರೆ, ಅನೇಕ ಅರ್ಥ ಇದೆ ಗುಂಜ ಅನ್ನೋ ಶಬ್ದಕ್ಕೆ. ಅದ್ರಲ್ಲಿ ಒಂದು ಅರ್ಥ ಇದು, ಈ 2 ಗೋಧಿ ತೂಕ ಏನಿದೆಯಲ್ಲ ಅದಕ್ಕೆ ಗುಂಜ ಅಂತ ಕರೀತಾರೆ. 2 ಗೋಧಿ ತೂಕ ಅದಕ್ಕೆ ಗುಂಜ ಅಂತ ಕರೀತಾರೆ. ಇಲ್ಲ 4 ಅಕ್ಕಿಗಳ ತೂಕ ಅದನ್ನ ಗುಂಜ ಅಂತ ಕರೀತಾರೆ. ಇದು ನಮಗ್ ಮೊದಲು ಇದು ಅರ್ಥ ಆಗ್ಬೇಕು, ಗುಂಜ ಅಂದ್ರೆ ಏನಂತ ಗೊತ್ತಾಗ್ಬೇಕು. ಯಾಕೆ ಇದ್ರ ಮೇಲೆ ನಿಂತಿದೆ ಮಿಕ್ಕಿದ ಶಬ್ದಗಳಿಗೆಲ್ಲ ಅರ್ಥ. ಹಾಗಾದ್ರೆ 2 ಗೋಧಿ ತೂಕ ಆಗ್ಬಹುದು ಅಥವಾ 4 ಅಕ್ಕಿಗಳ ತೂಕ, ಇದಕ್ಕೆ ಗುಂಜ ಅಂತ ಶಬ್ದವನ್ನು ಬಳಸ್ತಾರೆ ಗುಲಗುಂಜಿ ಅನ್ನೋ ಅರ್ಥದಲ್ಲಿ. ಈ ತೂಕ ಹೇಳಿದ್ನಲ್ಲ ಈಗ, ಈ ತೂಕ ಒಂದೊಂದೇ ಹೆಸರು ಕೊಡ್ತಾ ಹೋಗ್ತಾರೆ ಮುಂದೆ. 5 ಗುಲಗುಂಜಿ ಸೇರಿದ್ರೆ, 5 ಗುಲಗುಂಜಿದ 5 ಗುಲಗುಂಜಿ ಅಂದ್ರೆ ಇವಾಗ 1 ಅಂತಂದ್ರೆ ಇವಾಗ 2 ಗೋಧಿ ಮತ್ತೆ 4 ಅಕ್ಕಿ ಅಂತ ಹೇಳಿದೆ ತೂಕ ಅಂತ. ಇದರ 5, ಹಾಗಾದ್ರೆ 5 ಗುಲಗುಂಜಿ ಸೇರಿದ್ರೆ ಅದನ್ನ ಒಂದು ಮಾಶಕ ಅಂತ ಹೇಳ್ತಾರೆ. ಮಾಶಕ, ಒಂದು ಮಾಶಕ, ಆದ್ಯ ಮಾಶಕ ಅಂತ. ಈಗ ಮಾಷ ಅಂತ ಒಂದು ಶಬ್ದ ಬಂತು, ಉದ್ದಲ್ಲ, ಅದನ್ನ ಹೇಳಿದೆ ನಾನು, ಪರಿಮಾಣ ಅಂತ ಅರ್ಥ ಅದಕ್ಕೆ. 5 ಗುಲಗುಂಜಿ ತೂಕಕ್ಕೆ ಒಂದು ಮಾಷ ಅಂತ ಕರೀತಾರೆ. ಅದರಲ್ಲಿ ಒಟ್ಟು 16 ಮಾಷ ಆದ್ರೆ ಅದಕ್ಕೆ ಒಂದು ಕರ್ಷ ಅಂತ ಹೆಸರು. 4 ಕರ್ಷ ತೂಕ ಅದಕ್ಕೆ ಒಂದು ಫಲ ಅಂತ ಹೇಳ್ತಾರೆ. ಈ ಫಲ ಅನ್ನೋ ಶಬ್ದ ನೆನ್ನೆ ಬಂತು. ಒಂದು ಫಲ ಭಾರ ಅಂತೆಲ್ಲ ಬರ್ತದೆ. 6 ಫಲ ಭಾರ. ಏನು ಒಂದು ಫಲ ಅಂದ್ರೆ ಇದೇನು, ಇದು ಫಲ ಅಲ್ಲ. ಫಲ ಅಂದ್ರೆ ಹಣ್ಣು, ಫಲ ಅಂದ್ರೆ ಮಾಂಸ ಅಂತ ಅರ್ಥ. ಫಲ ಬೇರೆ, ಫಲ ಬೇರೆ, ಅದು ಬೇರೆನೆ ಅರ್ಥ. ಫಲ ಅಂತ ಒಂದೊಂದು ಉಚ್ಚಾರಣೆ. ಫ, ಆ ಫನ ಫ ಅಂತಾನು ಹೇಳ್ತಾರೆ, ಫ ಅಂತಾನು ಹೇಳ್ತಾರೆ. 2 ತರ ಉಚ್ಚಾರಣೆ ಇದೆ. ಫಲ ಅಂದ್ರೆ ಹಣ್ಣು, ಫಲ ಅಂತ ಅಲ್ಪ ಪ್ರಾಣ ಹೇಳಿದ್ರೆ ಮಾಂಸ ಅಂತ ಅರ್ಥ. ಎಚ್ಚರ ಇರ್ಬೇಕು ಶಬ್ದ ಪ್ರಯೋಗದಲ್ಲಿ. ಈಗ ಈ ಫಲ ಅಂದ್ರೆ ಇದು ಬೇರೆ. ಇದು ಹೇಳ್ತಾ ಇರೋದು 4 ಕರ್ಷಗಳ ತೂಕ ಒಂದು ಫಲ ಅಂತಾರೆ. ತಲೆ ಎಲ್ಲ ಕೆಟ್ಟ ಹೋಗುತ್ತೆ. ಏನಿದು ಒಂದು ಫಲ ಅಂದ್ರೆ 4 ಕರ್ಷ ತೂಕ, ಏನ್ ಕರ್ಷ ಅಂದ್ರೆ ಏನ್ ಮೊದಲು ಅದ್ ಅರ್ಥ ಆಗಿಲ್ಲ. ಮಾಷ ಅಂದ್ರೆ ಅರ್ಥ ಆಗಿಲ್ಲ. ಗುಲಗಂಜಿ ಅಥವಾ ಗುಲಗುಂಜಿ ಇದೇ ಅರ್ಥ ಆಗ್ತದ್ರೆ ಮತ್ ಮುಂದಕ್ಕೆ ಹೋಗೋದೇ ಇಲ್ಲ. ಅದರಿಂದ ಗುಲಗಂಜಿ ಅನ್ನೋದಕ್ಕೆ ಮೊದಲು ಚೆನ್ನಾಗಿ ಅರ್ಥ ಆದ್ರೆ, 4 ಅಕ್ಕಿ ಕಾಳು ತೂಕ, ಇಲ್ಲ 2 ಗೋಧಿ ಕಾಳು ತೂಕ, ಅವಾಗ ಅರ್ಥ ಆಯ್ತು. ಇದು ಒಂದು ಗುಲಗಂಜಿ. ಇದರ 5 ಪಟ್ಟು ಅಂದ್ರೆ 5 ಗುಲಗಂಜಿ ಸೇರಿದ್ರೆ ಒಂದು ಮಾಷ. ಅದು 16 ಮಾಷ ಆದ್ರೆ ಒಂದು ಕರ್ಷ. ಅದು 4 ಕರ್ಷ ಆದ್ರೆ ಒಂದು ಫಲ ಅಂತ ಕರೀತಾರೆ. ಹೀಗೆ ಒಂದೊಂದೊಂದಕ್ಕೆ ಲಿಂಕ್ ಇದೆ. ಅದೊಂದು ಕಲ್ಪನೆಯಾಗಿ ಬರುತ್ತೆ. ಒಂದು ಫಲ ಅಂದ್ರೆ ಇಷ್ಟಿರಬಹುದು ಅಂತ. ಅದನ್ನ ಹಾಗೆ ನಿಧಾನಕ್ಕೆ ಯೋಚನೆ ಮಾಡಿದ್ರೆ ಅರ್ಥ ನಮಗ್ ಸಿಗುತ್ತೆ. ಇದು ಒಂದು. ಇನ್ನು ಕೃಷ್ಣಲಕ ಅಂತ ನೆನ್ನೆ ಒಂದು ಶಬ್ದ ಬಂತು. ಈ ಕೃಷ್ಣಲಕ ಅಂದ್ರೆ ಏನು? ಕೃಷ್ಣಲಕ ಅನ್ನೋ ಶಬ್ದಕ್ಕೆ ಒಂದರ್ಥ ಹೇಳೋದು ಕೃಷ್ಣ ವರ್ಣ ಇರೋದಕ್ಕೆ ಕೃಷ್ಣಲಕ ಅಂತ. ಅಂದ್ರೆ ಕರಿ ಎಳ್ಳು ಇದೆಯಲ್ಲ ಅದಕ್ಕೆ ಕೃಷ್ಣಲಕ ಅಂತ ಕರೀತಾರೆ ಕೆಲವು ಇದರಲ್ಲಿ. ಆದ್ರೆ ಇಲ್ಲಿ ಅದಲ್ಲ. ಕೃಷ್ಣಲಕ ಅಂದ್ರೆ ಇದೇನು? ಇದು ಒಂದು ಪರಿಮಾಣ ವಿಶೇಷ ಅಂತಾರೆ. ಏನ್ ಪರಿಮಾಣ ವಿಶೇಷ ಅಂದ್ರೆ, ವಸ್ತುತಃ ಗುಂಜ ಅಂದ್ರೆ ಗುಲಗಂಜಿ ಏನಿದೆಯಲ್ಲ ಅದಕ್ಕೂ ಕರೀತಾರೆ ಏನಂತ, ಈ ಕೃಷ್ಣಲಕ ಅಂತ ಒಂದು ಪರಿಭಾಷೆಯಲ್ಲಿ. ಇನ್ನೊಂದ್ ಪ್ರಕಾರ ಈ ಕೃಷ್ಣಲಕ ಅಂದ್ರೆ ಗುಲಗಂಜಿ ಗಿಡ ಇದೆಯಲ್ಲ ಅದಕ್ಕೆ ಕರೀತಾರೆ ಕೃಷ್ಣಲಕ ಅಂತ. ಗುಲಗಂಜಿ ಗಿಡಕ್ಕೆ ಕೃಷ್ಣಲಕ ಅಂತ ಕರೀತಾರೆ. ಇದು ಒಂದು ಅರ್ಥ ಕೃಷ್ಣಲಕ ಅನ್ನೋ ಶಬ್ದಕ್ಕೆ. ಇದು ಮುಂದೆ ಈ ಪಣ ಅಂತ ಒಂದು ಶಬ್ದ ಬಳಸ್ತಾರೆ ಇಲ್ಲೆಲ್ಲ.
ಭಾಗವತಲ್ಲಿ ನೆನ್ನೆ ಬಂದಿದೆ ಎಲ್ಲ ಆ ಶಬ್ದಗಳಿಗೆ ಅರ್ಥ ಹೇಳ್ತೀನಿ ಅಂತ ಹೇಳಿದ. ಅದೇ ಪಣ ಅಂತಂದ್ರೆ ಏನರ್ಥ? ಪಣ ಅಂದ್ರೆ ಈ ಪಣಕ್ಕಿಡೋದು ಅಂತ ನಾವ್ ಹೇಳ್ತೀವಿ, ಅದು ಬೇರೆ. ಇವ್ರನ್ ಪಣಕ್ಕಿಟ್ಟ ಧರ್ಮರಾಜ, ದ್ರೌಪದಿ ದೇವಿಯನ್ನು ಪಣಕ್ಕಿಟ್ಟ, ಆ ಪಣ ಬೇರೆ, ಅದು ದ್ಯೂತ ವ್ಯವಹಾರ. ಅಕ್ಷಕ್ರೀಡೆ ಮಾಡ್ಬೇಕಾದ್ರೆ ಅಲ್ಲಿ ಪಣ ಅಂತ ವ್ಯವಹಾರ ಮಾಡೋದು, ಅದು ಬೇರೆ. ಇಲ್ಲಿ ಬರೋ ಪಣ ಅಂದ್ರೆ ಏನು ಅಂದ್ರೆ 20 ಕವಡೆಗಳ ಬೆಲೆ ಇರುವಂತ ಒಂದು ನಾಣ್ಯ, ಅದಕ್ಕೆ ಪಣ ಅಂತ ಕರೀತಾರೆ. ಅಥವಾ ಇದನ್ನ ಬಿಟ್ರೆ ಇನ್ನೊಂದು ಅರ್ಥ ಏನ್ ಹೇಳ್ತಾರೆ ಪಣ ಅನ್ನೋದಕ್ಕೆ, ಒಂದು ಮೊಳಕ್ಕೆ ಸಂಸ್ಕೃತದಲ್ಲಿ ಪಣ ಅಂತ ಕರೀತಾರೆ. ಅಥವಾ 18 ಅಂಗುಲಗಳ ಅಳತೆ ಇರೋ ಒಂದು ಕೋಲು, ಅದಕ್ಕೆ ಪಣ ಅಂತ ಕರೀತಾರೆ. ಇದು ಬೇಕು ನಮ್ಗೆ ಈ ಪಣ ಅನ್ನೋ ಶಬ್ದಕ್ಕೆ, ಯಾಕಂದ್ರೆ ತುಂಬಾ ಮುಖ್ಯ. ಅದು ನೆನೆ ದಿವಸ ಅದ್ ಬಂತು, ಆ ರಂಧ್ರ ಇರುತ್ತಲ್ಲ, ತಾಮ್ರ ಪಾತ್ರೆಯಲ್ಲಿ ತೂತನ್ ಮಾಡಿರ್ತಾರೆ ರಂಧ್ರ, ಅದರ ಮುಖಾಂತರ ಒಂದು ಕಡ್ಡಿ, ಉದ್ದ ಕಡ್ಡಿ, ಅದು ಒಳಗಡೆ ಹೋಗ್ಬೇಕದು. ಅದು ಹೋಗೋ ತರ ಜಾಗ ಅಷ್ಟೇ ಇರ್ಬೇಕದು. ಆ ರಂಧ್ರ ದೊಡ್ಡದಾಗಿ ರಂಧ್ರ ಮಾಡ್ಬಿಡೋದಲ್ಲ ತಾಮ್ರ ಪಾತ್ರೆಯಲ್ಲಿ. ಈ ಕಲಶದೆಲ್ಲ ನೀರ್ ಆರಾಮ್ ತುಂಬಿಸ್ಬಿಡ್ತೀವಲ್ಲ ನಾವು ನೀರ್ ಕುಡಿಬೇಕಾದ್ರೆ, ಆ ತರ ಅಲ್ಲ. ಆ ರಂಧ್ರ ಅಂದ್ರೆ ಅಷ್ಟೇ ಇರ್ಬೇಕು, ಮೆಜರ್ಮೆಂಟ್ ಏನಿದೆ ಅಷ್ಟೇ, ಚಿಕ್ಕದಾಗಿರ್ಬೇಕು. ಅದು ಇದು ಹೋಗ್ಬೇಕು ಅಂದ್ರೆ 18 ಅಂಗುಲಗಳಿರುವಂತಹ ಅಳತೆಯ ಒಂದು ಕೋಲು, ಅದಕ್ಕೆ ಪಣ ಅಥವಾ ಒಂದು ಮೊಳ, ಇಷ್ಟು. ಅದು ಆ ತಾಮ್ರ ಪಾತ್ರೆಯಲ್ಲಿ ಹೋಗ್ಬೇಕು. ಅದು ಎಷ್ಟು ಅಂತಾನು ಪ್ರಮಾಣ ಹೇಳ್ತಾರೆ, ಅದು ಭಾಗವತಲ್ಲಿ ಈಗ ತಾನೇ ಬಂದಿದೆ, ಅದು ನೋಡೋಣ. ಇದು ಪಣದ ಒಂದು ಬಗ್ಗೆ ವಿಚಾರ. ಇದನ್ನ ಇನ್ನೊಂದು ಭಾಷೆಯಲ್ಲಿ ವಿವರಿಸ್ತಾ ಹೇಳ್ತಾರೆ. ಏನಂತಂದ್ರೆ ಪಣ ಅಂತಂದ್ರೆ ಪಣ್ಯತೆ ಇತಿ ಅಂತ. ಯಾವುದರಿಂದಾಗಿ ಈ ಇಷ್ಟು ಪರಿಮಾಣ ಇರೋ ವಸ್ತುನ ಕೊಂಡ್ಕೊಳ್ಳೋದು, ವಾಪಸ್ ತಗೊಳ್ಳೋದು ಏನಿದೆಯಲ್ಲ, ಇದಕ್ಕೆಲ್ಲ ಪಣ ಅನ್ನೋ ಶಬ್ದವನ್ನು ಬಳಸ್ತಾ ಇದ್ರು. ಈ ಪಣ ಪರಿಮಾಣದ ವಸ್ತುಗಳನ್ನೆಲ್ಲ ಕೊಟ್ಟು ಮಾಡಿ ವ್ಯವಹಾರ ಮಾಡ್ತಾ ಇದ್ರಂತೆ. ಅದೊಂದಾಯ್ತು. ಇನ್ನು ಈ ಕಾಕಿಣಿ ಅಂತ ಬಂತು. ಈ ಕಾಕಿಣಿ ಅನ್ನೋ ಶಬ್ದಕ್ಕೆ ಏನರ್ಥ? ಇನ್ನು ಪಣ ಅನ್ನೋ ಶಬ್ದಕ್ಕೂ ಇನ್ನೊಂದು ಅರ್ಥ ಇದೆ. 80 ಕವಡೆಗಳ ಬೆಲೆಯ ಒಂದು ನಾಣ್ಯ ಅಂತ. 20, 80 ಹೀಗೆ ವ್ಯತ್ಯಾಸಗಳು ಇದೆ. ಒಂದ್ ಕಡೆ 20 ಅಂತಾರೆ, ಒಂದ್ ಕಡೆ 80 ಅಂತಿದೆ. ಅಂದ್ರೆ ಪರಿಮಾಣ ಶಾಸ್ತ್ರದಲ್ಲಿ ಹೀಗೆ ವ್ಯತ್ಯಾಸಗಳು ಒಂದು ಕಾಣುತ್ತೆ. ಇದು ಮಾಷಕ್ಕೆ ಬರೋಣ. ಈ ಮಾಷಕ್ಕೆ ಬಂದ್ರೆ ಏನು? ಮಾಷ ಅಂದ್ರೆ 8 ಗುಲಗಂಜಿ ತೂಕದ ಚಿನ್ನ, ಇದಕ್ಕೆ ಮಾಷ ಅಂತ ಕರೀತಾರೆ. ಉದ್ದು ಅಲ್ಲ, 8 ಗುಲಗಂಜಿ ತೂಕದ ಒಂದು ಚಿನ್ನ, ಅದಕ್ಕೆ ಮಾಷ ಅಂತ ಕರೀತಾರೆ. ಇದನ್ನ ಇನ್ನೊಂದು ರೀತಿಯಲ್ಲೂ ಬಿಡಿಸ್ತಾರೆ, ಅದು ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ. ಏನು? ಒಂದು ಪಣದ 20ನೇ ಒಂದು ಭಾಗ ಅಂತ ಹೇಳ್ತಾರೆ. ಒಂದು ಪಣದ 21ನೇ ಭಾಗ ಅಂದ್ರೆ, ಒಂದು ಪಣ ಅಂದ್ರೆ ಈಗ ಒಂದು ಪಣ ಅಂದ್ರೆ ಮತ್ತೆ ನಾವು ಹಿಂದಕ್ಕೆ ಹೋಗ್ಬೇಕು. ಪಣ ಅಂದ್ರೆ ಅವಾಗ ಏನ್ ಹೇಳಿದ್ದು? 20 ಕವಡೆಗಳ ಬೆಲೆ ಬಾಳೋದು, ಒಂದು ಮೊಳ ಅಥವಾ 18 ಅಂಗುಲಗಳ ಅಳತೆಯ ಕೋಲು, ಅದು ಒಂದು ಪಣ. ಇಲ್ಲಿ ಹೇಳ್ತಾ ಇರೋದು ಒಂದು ಪಣದ 20ನೇ ಒಂದು ಭಾಗ, ಅದನ್ನ ಮಾಷ ಅಂತ ಕರೀತಾರೆ ಅಂತ. ಹಿಂದೆ ಒಂದು ಮಾಷ ಬಂತು, ಏನು 5 ಗುಲಗಂಜಿ ಸೇರಿದ್ರೆ ಅದು ಒಂದು ಮಾಷ, ಆದ್ಯ ಮಾಷಕ ಅಂತ. ಈ ತರ ಈ ಎಲ್ಲಾ ಶಬ್ದನ ಒಟ್ಟಿಗೆ ಬರ್ಕೊಂಡು ಆ ಶಬ್ದಗಳ ಅರ್ಥವನ್ನ ಪಕ್ಕಕ್ಕೆ ಹಾಕೊಂಡು ಆಮೇಲೆ ಇಲ್ಲಿ ಈ ಶ್ಲೋಕದಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಏನೇನ್ ಸಂಖ್ಯೆ ಹಾಕಿದ್ದಾರೆ, 1 ಫಲಾನೋ 60 ಫಲಾನೋ 70, ಆ ಸಂಖ್ಯೆ ಒಂದು ಹಾಕ್ಬಿಟ್ರೆ ಚೇಂಜ್ ಮತ್ತೆ ಬದಲಾವಣೆ ಆಗ್ಬಿಡುತ್ತಲ್ಲ. ಇದು ಒಂದೊಂದು ಏನು ಅನ್ನೋದಕ್ಕೆ ಮಾತ್ರ ವಿವರಣೆ ಕೊಟ್ಟಿದ್ದು. ಇದ್ರ ಜೊತೆಗೆ ವೀಸಾ ಅಂತ ಒಂದು ಬರುತ್ತೆ. ಈ ವೀಸಾ ಅಂದ್ರೆ ನಾವು ತಿಳ್ಕೊಂಡಿರೋ ವೀಸಾ ಅಲ್ಲ. ಈ ವೀಸಾ ಅನ್ನೋ ಶಬ್ದಕ್ಕೆ ಇಲ್ಲೇನರ್ಥ ಅಂದ್ರೆ, ಈ ಪಣ ಅಂತ ಈಗ ತಾನೇ ಹೇಳಿದ್ನಲ್ಲ, ಈ ಪಣದ 20ನೇ ಒಂದು ಭಾಗ ಅಥವಾ 16ನೆಯ ಒಂದು ಭಾಗ ಏನಿದೆ ಅದಕ್ಕೆ ವೀಸಾ ಅಂತ ಕರೀತಾರೆ. ಇದು ಒಂದು ವಿಚಾರ. ಹೀಗೆ ಈ ಅಳತೆಯ ಬಗ್ಗೆ ವಿವರಣೆಯನ್ನ ಕೊಡ್ತಾ ಹೋದ್ರು. ಇನ್ನು ಪ್ರಸ್ಥ ಅಂತಾನೂ ಒಂದು ಶಬ್ದ ಇದೆ. ಈ ಪ್ರಸ್ಥ ಅಂತಂದ್ರೆ ಒಂದು ಸೇರಿಗೆ ಪ್ರಸ್ಥ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಸೇರು ಅನ್ನೋದ್ರ ಬದಲು ಪ್ರಸ್ಥ ಅಂತ ಕರೀತಾರೆ. ಪ್ರಸ್ಥ ಅಂದ್ರೆ ವಿವಾಹ ಕಾಲದ ಪ್ರಸ್ಥ, ಅದು ಬೇರೆ. ಪ್ರಸ್ಥ ಕಾರ್ಯಕ್ರಮ ಅಂತ ಇದೆ, ಅದು ಬೇರೆ. ಅಂದ್ರೆ ಶಬ್ದ ಅದು ಸಂಸ್ಕೃತಲ್ಲೇ ಇದೆ. ಆ ಸಂಸ್ಕೃತ ಇರೋ ಶಬ್ದಕ್ಕೆ ಬಹಳ ಅರ್ಥಗಳು ಇದೆ, ಪ್ರಸಿದ್ಧ ಅರ್ಥ. ಅದನ್ನ ಎಲ್ಲಾ ಶಾಸ್ತ್ರಗಳು ನಾವು ಓದಿರ್ತೀವಿ. ಆದ್ರೆ ಈ ಭಾಗವತದ ಈ ಪದ್ಯಗಳ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಅದು ಯಾವುದೇ ಶಾಸ್ತ್ರಗಳ ಪದಗಳ ಪರಿಚಯ ಇಲ್ಲಿ ಅಪ್ಲೈ ಮಾಡ್ಬಾರ್ದು. ಇಲ್ಲಿ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ, ಎಲ್ಲ ತಪ್ಪಾಗ್ಬಿಡುತ್ತೆ ಅರ್ಥನೇ. ಯಾಕಂದ್ರೆ ಇಲ್ಲಿ ಹೇಳ್ತಾ ಇರೋದೆಲ್ಲ ಕಾಲದ ಪರಿಮಾಣದ ಬಗ್ಗೆ, ಎಷ್ಟು ಅಳತೆ, ಎಷ್ಟು ಉದ್ದ, ಎಷ್ಟು ಅಗಲ, ಅದು ಎಷ್ಟಿದ್ರೆ ಏನು, ಹೇಗೆ ಅದನ್ನ ಒಂದು ಗಳಿಗೆಯನ್ನ ಕಂಡು ಹಿಡಿಬೇಕು, ಅದರ ಬಗ್ಗೆ ವಿವರಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಬಳಸೋ ಶಬ್ದ ಬೇರೆ ಇರುತ್ತೆ. ಈಗ ಹೇಗಂದ್ರೆ ಊಟಕ್ಕೊಬ್ಬ
ಕೂತಿದ್ದಾಗ ಸೈಂಧವ ಮಾನಯ ಅಂತ ಹೇಳಿದ. ಸೈಂಧವ ಮಾನಯ ಅಂದ್ರೆ ಸಿಂಧು ಅಂದ್ರೆ ಸಮುದ್ರ, ಅಂದ್ರೆ ಲವಣ ಸಮುದ್ರ ಅಂತ ಇಟ್ಕೊಳ್ಳಿ. ಸಮುದ್ರಕ್ಕೆ ಸಂಬಂಧಪಟ್ಟಿದ್ದ ಉಪ್ಪು. ಸೈಂಧವ ಮಾನಯ ಸಿಂಧುವಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಈ ಉಪ್ಪು. ಉಪ್ಪನ್ನು ತಗೊಂಬ ಅಂತ, ಉಪ್ಪನ್ನು ಬಡಿಸು ಅಂತ ಅಭಿಪ್ರಾಯ. ಸೈಂಧವ ಮಾನಯ ತಗೊಂಬ ಅಂತ. ಇವನು ಹೋಗಿ ಕುದುರೆ ಅಂತ ತಗೊಂಬಂದಂತೆ. ಯಾಕೆ ಸೈಂಧವ ಶಬ್ದಕ್ಕೆ ಕುದುರೆ ಅಂತಾನೂ ಅರ್ಥ ಇದೆ. ಅಂದ್ರೆ ಯಾವ ಪ್ರಕರಣ ನೋಡ್ಕೊಂಡು ಅರ್ಥ ಮಾಡ್ಬೇಕು. ಯಾರೋ ಒಬ್ಬೊಬ್ರು ವಿದ್ವಾಂಸರು ಬಂದ್ರು, ಅವಾಗ ಇನ್ನೊಮ್ಮೆ ಯಾವಲೋ ಹೇಳಿದ್ದೆ ಅಂತ ಕಾಣತ್ತೆ, ಅಥವಾ ಹೇಳಿದೆ ಆದ್ರೂ ಇದು ಹೊಸದ ಇರ್ಬೋದು. ಮಾರ್ಗೆ ಉಪವಿಶ ಅಂತ ಯಾರೋ ವಿದ್ವಾಂಸರು ಬಂದಾಗ ಹೇಳಿದ್ರೆ, ಇದು ಅನೇಕರು ಹೇಳ್ತಾರೆ, ಯತಿಗಳು ಹೇಳಿದ್ರು ಅಂತ ಒಂದು ಪರಂಪರೆಯವರು ಹೇಳ್ತಾರೆ. ಅಂತೂ ಇರ್ಲಿ, ಒಟ್ಟು ಜ್ಞಾನಿಗಳು ಇಬ್ರು ಬಂದಾಗ ಪರವಾದಿ ಬಂದ, ಚೆನ್ನಾಗಿ ಓದಿರೋನು, ಇವರು ಕೂತಿದ್ರು. ಬಂದಾಗ ಮರ್ಯಾದೆ ಕೊಡ್ಬೇಕು. ಮಾರ್ಗೆ ಉಪವಿಶ ಅಂತ ಅಂದ್ರಂತೆ. ಮಾರ್ಗೆ ಉಪವಿಶ ಅಂದ ಕೂಡಲೇ ಅವನು ಅವಮಾನ ಆಗೋಯ್ತು, ನನಗೆ ಅವಮಾನ ಮಾಡಿದ್ರು ಇವರು ಅಂತ ಹಾಗೆ ಹಿಂದಕ್ಕೆ ಹೋಗ್ಬಿಟ್ಟಂತೆ. ವಾಕ್ಯಾರ್ಥ ಮಾಡೋದಿರ್ಲಿ ಮುಂದೆ ಕೂತ್ ಚರ್ಚೆನ, ಹಾಗೆ ಹಿಂದಕ್ಕೆ ಹೊಟ್ಟೋದ ಅಂತ. ಯಾಕೆಂದ್ರೆ ಮಾರ್ಗೆ ಉಪವಿಶ ಅಂದ್ರೆ ಏನರ್ಥ? ಬಂದವ್ರಿಗೆ ಆಸನ ಹಾಕಿ ಕೂಡಿಸ್ಬೇಕಲ್ಲ. ಬನ್ನಿ ಬನ್ನಿ ಇಲ್ಲೇ ಕೂತ್ಕೊಳ್ಳಿ ನೆಲದ ಮೇಲೆ ಅಂತ, ದಾರಿ ಮೇಲೆ ಕೂತ್ಕೊಳ್ಳಿ ಅಂತ. ಓಡಾಡೋ ದಾರಿ ಮಾರ್ಗ, ಇಲ್ಲೇ ಕೂತ್ಕೊಳ್ಳಿ ಅಂತ. ಇದು ಅವಮಾನ. ಏನ್ ಅವಮಾನ ಮಾಡ್ತೀರಿ ಅಂತ ಹೊರಟೋದ್ರಂತೆ. ಆಮೇಲೆ ಅವ್ರು ಕರ್ಸದಂತೆ. ಕರ್ಸದ್ಮೇಲೆ ಆಮೇಲೆ ಏನಂದ್ರೆ ನನ್ ತಪ್ಪು, ಮಾರ್ಗದಲ್ಲೇ ಉಪವಿಶ ಕೂತ್ಕೊಳ್ಳಿ. ಅಯ್ಯೋ ಹಾಗಲ್ಲ, ಮಾರ್ಗೆ ಅಂದ್ರೆ ಏನರ್ಥ? ಆಸನ ಹಾಕಿದೀವಿ ಕೂತ್ಕೊಳ್ಳಿ ಅಂತ ಅರ್ಥ. ಏನಿದು ಹೀಗಂತ ಆಗಿದೆ ಅಂತಂದ್ರೆ ಅದಕ್ಕೆ ಅದು ಮಾರ್ಗ ಅಂತಿದೆಯಲ್ಲ, ಮೃಗಕ್ಕೆ ಸಂಬಂಧಪಟ್ಟಿದ್ದು ಮಾರ್ಗ. ಮೃಗಕ್ಕೆ ಸಂಬಂಧಪಟ್ಟಿದ್ದು ಮಾರ್ಗ ಆಗುತ್ತೆ. ಸಂಸ್ಕೃತದ ಶೈಲಿ ಇದು, ಮೃಗಸ್ಯ ಸಂಬಂಧಿ ಮಾರ್ಗ. ಹೇಗೆ ದಶರಥನಿಗೆ ಸಂಬಂಧಪಟ್ಟ ರಾಮ ದಾಶರಥಿ ಆಗ್ತಾನೆ. ದಾಶರಥಿ ಅಂದ್ರೆ ದಶರಥ ಅಲ್ಲ, ದಶರಥನ್ ಮಗನ ಕರೆಯೋದು. ಅವನ್ ದಾಶರಥಿ. ದಾಶರಥಿಂದ ರಾಮ ಮಾತ್ರ ಆಗ್ಬೇಕು ಅಂತಾನೂ ಇಲ್ಲ, ಭರತ, ಲಕ್ಷ್ಮಣ, ಶತ್ರುಘ್ನ ಎಲ್ರು ಆಗ್ತಾನೆ, ಅದನ್ನೇನಿಲ್ಲ. ದಾಶರಥಿ ಅನ್ನೋ ಶಬ್ದ ರಾಮನಲ್ಲಿ ಹೆಚ್ಚು ಪ್ರಸಿದ್ಧಿ ಇದೆ ಅಷ್ಟೇ. ಅಂತೂ ದಶರಥನ ಮಗ ಅನ್ನೋ ಅರ್ಥದಲ್ಲಿ ದಾಶರಥಿ ಬಂತು. ದಾಶರಥಿ ಶಬ್ದ ನೋಡಿ ದಶರಥನ ಹೇಳ್ತಾ ಇದೆ ಶಬ್ದ ಅಂತ ಭ್ರಮಿಸ್ಬಾರ್ದು. ಸಂಸ್ಕೃತ ಲಗಲ್ಲ, ಅದು ದಶರಥ ಅನ್ನೋ ಶಬ್ದನೇ ಹೇಳ್ತಾ ಇದೆಯಲ್ಲ, ಮತ್ ದಾಶರಥಿ ಅಂತ ಯಾಕೆ ಮಾಡ್ಬೇಕು? ಅಂದ್ರೆ ದಶರಥ ಸಂಬಂಧಪಟ್ಟವನು ಅಂತ ಅರ್ಥ, ಅವ್ರ ಮಗ. ಆತರ ಇಲ್ಲಿ ಅನೇಕ ಶಬ್ದಗಳು ಬದಲಾಗತ್ತೆ. ಮಾರ್ಗ ಅನ್ನೋದು ಮೃಗಕ್ಕೆ ಸಂಬಂಧಪಟ್ಟಿದ್ದ ಕೃಷ್ಣಾಜಿನ ಏನಿದಿಲ್ಲ ಅದ್ರ ಮೇಲೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಅಥವಾ ಮೃಗ ಅಂತಂದ್ರೆ ಪ್ರಾಣಿ ಅಂತ ತಗೊಂಡ್ರೆ ವ್ಯಾಘ್ರ, ಹುಲಿ. ವ್ಯಾಘ್ರಾಸನದ ಮೇಲೆ ಕೂತ್ಕೊಳ್ಳಿ ಅಂತ. ಅದನ್ನ ಅರ್ಥ ಮಾಡ್ಕೊಳ್ದೇನೆ ಈ ತರ ಅರ್ಥ ಮಾಡ್ಕೊಂಡು ಸೋತೋದ ಅಂತ. ಇದನ್ನ ಛಲ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಅವ್ರು ಏನ್ ಹೇಳಿದ್ರು ಅರ್ಥ ಅದನ್ನ ತಿಳ್ಕೊಳ್ಳದೆ ಇನ್ನೊಂದು ಅರ್ಥ ಮಾಡ್ಕೊಂಡು ಸೋಲ್ನ ಒಪ್ಕೊಳ್ಳೋದು, ಆ ತರ ಆಗತ್ತೆ. ನವಕಂಬಲ ಮಾನಯ ಅಂತಾನು ಪ್ರಸಿದ್ಧವಾದ ಅರ್ಥ ಇದೆ. ನವಕಂಬಲ ಮಾನಯ ಅಂದ್ರೇನು? ಅವನು ಹಳೆ ಕಂಬಳಿ ಬೇಡ, ಹೊಸ ಕಂಬಳಿನ ತಗೊಂಬ ಅಂತ. ಅವನು ಹೊದ್ಕೊಳ್ಲಿಕ್ಕೆ ಹೊಸ ಕಂಬಳಿ ಬೇಕು, ಹಳೇದ್ ಬೇಡ. ಅದೆಲ್ಲ ಸೇರ್ಕೊಂಡ್ಬಿಟ್ಟಿರುತ್ತಲ್ಲ, ಅದು ಹೊದ್ಕೊಂಡ್ರೆ ಕಷ್ಟ ಕಂಬಳಿನ. ಆಮೇಲೆ ನವೇ ಶುರುವಾಗತ್ತೆ ಅಷ್ಟೇ, ಆ ತರ. ಅದರಿಂದ ಬೇಡ, ಹೊಸ ಕಂಬಳಿನ ತಗೊಂಬ ಅಂತ. ಇವನಂತಾನೆ ಸಾಧ್ಯ ಇಲ್ಲ ಅಂತ ಅಂತಾನೆ. ಯಾಕೆಂದ್ರೆ ನನ್ನ ಹತ್ರ ಇರೋದು ಒಂದೇ ಕಂಬಳಿ ಅಂತ ಹೇಳ್ತಾನೆ. ಅದನ್ನ ಕೇಳಿದ್ದೇನು, ಹೊಸ ಕಂಬಳಿನ ತಗೊಂಬ ಅಂತ. ನವ ಕಂಬಲ ಮಾನಯ, ನವ ಕಂಬಲ ಮಾನಯ, ಹೊಸದು ಅಂತ. ನವ ಅನ್ನೋದಕ್ಕೆ ಹೊಸದು ಅಂತ ಅರ್ಥ. ಇವನು ನವಮಿಯ ನವ ತಗೊಂಡ್ಬಿಟ್ಟ. ನವಮಿ 9ನೇ ದಿವಸ ಹೇಳ್ತೀವಲ್ಲ, ನವಮಿ ತಿಥಿ ನವ 9ನೇ. 9 ಕಂಬಳಿ ನನ್ನ ಹತ್ರ ಇಲ್ಲ, ಒಂದೇ ಕಂಬಳಿ ಇರೋದು ಅಂತ ಇವನ ಹತ್ರ ಇಲ್ಲ ಅಂದ. ಅಂದ್ರೆ ಹೇಳೋನ್ ಯಾವ ಅರ್ಥದಲ್ಲಿ ಹೇಳಿದಾನೆ, ಅದು ಯಾವ ಸಂದರ್ಭ, ಅದೆಲ್ಲಾ ನೋಡ್ಕೊಂಡು ಅರ್ಥ ಮಾಡ್ಬೇಕು. ಅದೇ ತರ ಭಾಗವತದ ಈ ಪದ್ಯದಲ್ಲಿ ಬರುವಂತಹ ತಾತ್ಪರ್ಯದಲ್ಲಿ ಇರೋ ಶಬ್ದ ಬಹಳ ಪ್ರಸಿದ್ಧ ನಿಜ, ಆದ್ರೆ ಪ್ರಸಿದ್ಧ ಅರ್ಥ ತಗೊಳ್ಬಾರ್ದು. ವ್ಯಾಕರಣದಲ್ಲಿ ಹೆಜ್ಜೆ ಹೆಜ್ಜೆಗೂ ಈ ತರ ಶಬ್ದಗಳು ಬಳಸ್ತಾ ಹೋಗ್ತಾರೆ. ದ್ರೋಣ ಅಂತ ಬಳಸ್ತಾರೆ. ದ್ರೋಣಾಚಾರ್ಯನ್ ತಗೊಂಡ್ಬಿಟ್ರೆ ದ್ರೋಣೋ ವ್ರೀಹಿ ಅಂತ ಒಂದು ವಾಕ್ಯ. ವ್ರೀಹಿ ಅಂದ್ರೆ ಭತ್ತ ಏನಿದೆ ಅದು ದ್ರೋಣ ಅಂತ ಕರೀತಾರೆ. ದ್ರೋಣಾಚಾರ್ಯ ವ್ರೀಹಿನ ಸಂಬಂಧ ಏನಿದೆ? ಎರಡಕ್ಕೂ ಸಂಬಂಧನೇ ಇಲ್ಲ. ಈ ದ್ರೋಣ ಅಂದ್ರೆ ಒಂದು ಅಳತೆ, ಅದು ಆ ದ್ರೋಣ ಪರಿಮಿತೋ ವ್ರೀಹಿ ಅಂತ. ದ್ರೋಣ ಒಂದು ದ್ರೋಣದಷ್ಟು ಬೇಕು ವ್ರೀಹಿ ಅಂತ, ಆ ಅರ್ಥದಲ್ಲಿ ಅಲ್ಲಿ ಶಬ್ದ. ಈ ತರ ವ್ಯಾಕರಣದಲ್ಲಿ ನದಿ ಅಂತ ಬಳಸ್ತಾರೆ. ನದಿ ಅಂದ್ರೆ ಈ ಲೋಕದಲ್ಲಿರೋ ಗಂಗಾ ನದಿ, ಯಮುನಾ ನದಿ ಅಲ್ಲ, ಆ ನದಿ ಅಂದ್ರೆ ಬೇರೆ. ಮತ್ತೆ ವೃದ್ಧಿ ಗುಣ ಅಂತ ಕರಿತೀವಿ, ಇದು ಬಹಳ ಪ್ರಸಿದ್ಧನೇ. ಗುಣಸಂಧಿ ವೃದ್ಧಿ ಸಂಧಿ ಅಂತ ಹೇಳ್ತೀವಿ. ಗುಣಸಂಧಿ ಅಂದ್ರೆ ಯಾವ ಗುಣ? ಸದ್ಗುಣ ಅಂದ್ರೆ ಜ್ಞಾನ ಆನಂದಾದಿ ಗುಣಗಳ. ಅಂದ್ರೆ ಒಬ್ಬ ವೇದಾಂತಿ ಬಂದು ಅಯ್ಯೋ ನಿಂಗೆ ವ್ಯಾಕರಣ ಗೊತ್ತಿಲ್ಲ ಹೋಗು ಅಂತ ಕಳಿಸ್ತಾರೆ. ವ್ಯಾಕರಣದಲ್ಲಿ ಗುಣ ಅಂದ್ರೆ ಬೇರೆ, ಜ್ಞಾನಾನಂದಾದಿ ಗುಣ ಅಲ್ಲ. ವೃದ್ಧಿ ಅಂದ್ರೆ ಲೋಕದ ವೃದ್ಧಿ ಅಲ್ಲ, ಅಭಿವೃದ್ಧಿ ಸಂಪತ್ ವೃದ್ಧಿ ಅದಲ್ಲ. ವೃದ್ಧಿ ಅನ್ನೋ ಶಬ್ದಕ್ಕೆ ಅದು ಬೇರೆನೆ ಅರ್ಥ. ಅಲ್ಲಿ ಅಕ್ಷರಗಳಿಗೆ ವೃದ್ಧಿ ಅಂತ ಕರೀತಾರೆ. ಆ ಐ ಔ ಈ ಅಕ್ಷರಗಳಿಗೆ. ಈ ತರ ಆಯಾಯ ಶಾಸ್ತ್ರಗಳಿಗೆ ಪರಿಮಿತ ಸಂಬಂಧಪಟ್ಟ ಕೆಲವು ಶಬ್ದ ಇರುತ್ತೆ. ಅದನ್ನ ಬೇರೆ ಕಡೆ ಬಳಸ್ಲಿಕ್ಕೆ ಹೋದ್ರೆ ತಪ್ಪಾಗ್ಬಿಡುತ್ತೆ. ಅಲ್ಲಲ್ಲೇ ಬಳಸ್ಬೇಕು, ಪ್ರಕರಣ ನೋಡ್ಕೊಂಡು
ತೀರ್ಮಾನ ಮಾಡ್ಬೇಕು ಅಂತ ಇದು ಶಾಸ್ತ್ರದ ಒಂದು ರೀತಿ ಇದೆ. ಆ ರೀತಿಯನ್ನು ನೋಡಿದಾಗ ಇಲ್ಲಿ ಪ್ರಸ್ಥ ಅನ್ನೋದಕ್ಕೆ ಒಂದು ಸೇರು ಅಂತ ಅರ್ಥ. ಹಾಗಾಗಿ ಇದೇ ಶಬ್ದಗಳಿಗೆ ಬೇರೆ ಅರ್ಥ ಇದ್ರು ಆ ಅರ್ಥವನ್ನು ಬಿಟ್ಟು ನಾವ್ ಈ ಅರ್ಥವನ್ನು ತಗೊಳ್ಬೇಕು ಅಂತ ಒಂದು. ಇನ್ನು ಕೊನೆಗೆ ಬಂದ್ವಿ ಈಗ ನಾಡಿಕ ಅಂತ ಬಂತು. ನಾವ್ ಇದೆಲ್ಲ ಪರಿಚಯ ಮಾಡ್ಕೊಳ್ಬೇಕಾಗಿದೆ ಯಾಕೆ? ನಾಡಿಕಾಗೋಸ್ಕರ, ಒಂದು ಗಳಿಗೆ ಏನು ಅನ್ನೋದಕ್ಕೋಸ್ಕರ ಇಷ್ಟು ಶಬ್ದಗಳ ಅರ್ಥ ಪರಿಚಯ ಆಗ್ಬೇಕು. ಇಷ್ಟು ಅರ್ಥ ಪರಿಚಯ ಮಾಡ್ಕೊಂಡ್ಮೇಲೆ ನಾಡಿಕ ಅಂತದನ್ನು ಷಟ್ ಕ್ಷಣ ಅಂತ ಹೇಳ್ತಾರೆ. 6 ಕ್ಷಣಗಳಿಗೆ ನಾಡಿಕ ಅಂತ ಕರೀತಾರೆ ಅಂತ ಒಂದು ವ್ಯಾಖ್ಯಾನ ಇದೆ. ಇನ್ನು ಕೆಲವ್ರು ಏನ್ ಮಾಡಿದ್ರು, ಘಟಿಕ ಅಂತ ಹೇಳಿದ್ರು. ಒಂದು ಘಟಿಕಾಕ್ಕೆ ಕರೀತಾರೆ. ಅವಾಗ ಅವರು ಉಲ್ಲೇಖ ಮಾಡ್ತಾರೆ, ನಿಮೇಶೋ ಮಾನುಷೋ ಯೋಯಂ ಮಾತ್ರ ಪ್ರಮಾಣಕ ತೈ 15 ಕಾಷ್ಠ 30 ಕಾಷ್ಠಾಸ್ ತಥಾ ಕಲ ನಾಡಿಕಾತು ಪ್ರಮಾಣೇನ ಕಲಾ 10 ಚ 5 ಚ ಉನ್ಮಾನೇನ ಅಂಭಸ ಸಾತು ಫಲಾನ್ಯರ್ಧತ್ರಯೋದಶ ಹೇಮಮಾಶೆ ಕೃತಚ್ಛಿದ್ರ ಚತುರಂಗುಲೈ ಮಾಗಧೇನ ಪ್ರಮಾಣೇನ ಯಕ್ಷಪ್ರಸ್ಥಸ್ತು ಸಂಸ್ಮೃತ. ಮಾಗಧ ಪ್ರಮಾಣದ ಜರಾಸಂಧ ಅನ್ಕೊಂಡ್ಬಿಡ್ಬಾರ್ದು. ಮಗಧ ದೇಶದ ರಾಜ ಮಾಗಧ ಬೇರೆ, ಮತ್ತೆ ಯಕ್ಷಪ್ರಸ್ಥ ಅಂದ್ರೆ ದೊಡ್ಡ ಪ್ರಸ್ಥ, ಸೇರು ಅಂದ್ರೆ ಅಂಥ ದೊಡ್ಡ ಸೇರದು. ಇತಿ ವಿಷ್ಣು ಪುರಾಣಂ ಅಂತ ವಿಷ್ಣು ಪುರಾಣದಲ್ಲಿ ಬರೋ ವಿಷಯ ಇದು. ಈ ತರ ಅನೇಕ ಪುರಾಣಗಳಲ್ಲಿ ಇದರ ಬಗ್ಗೆ ಎಲ್ಲ ವಿವರಣೆಗಳಿದೆ. ಈ ಕಾಲಗಳ ಬಗ್ಗೆ, ಸೂಕ್ಷ್ಮತೆಯ ಬಗ್ಗೆ ನರಸಿಂಹ ಪುರಾಣದಲ್ಲಿದೆ. ಬೇರೆ ಕಡೆ ಅನೇಕ ಕಡೆ ಇದು ಸಿಗ್ತಾ ಹೋಗುತ್ತೆ ವಿಷಯ. ನಾಡಿಕ ಅಂದ್ರೆ ಇಲ್ಲೇನ್ ಹೇಳಿದ್ರು 6 ಕ್ಷಣ. ಒಂದು ಘಟಿಕೆಗೆ ಈ ನಾಡಿಕ ಅಂತ ಕರೀತಾರೆ. ಅದನ್ನ ನಾಡಿ ಅಂತಾನು ಕರೀತಾರೆ. ನಾಡಿ ನಾಡಿಕ ಎಲ್ಲ ಒಂದೇ. ಒಂದು ದಿವಸಕ್ಕೆ 60 ಘಳಿಗೆ ಅಂತ ಹೇಳ್ತಾರೆ. ಆದ್ರೆ ಕೆಲವರು ವ್ಯಾಖ್ಯಾನಕಾರ ಏನ್ ಮಾಡ್ತಾರೆ, ನಾಡಿಕ ಬೇರೆ ಘಳಿಗೆ ಬೇರೆ ಅಂತ ಹೇಳ್ತಾರೆ. ಘಳಿಗೆ ಅಂತಂದ್ರೆ ಅದು 60 ಘಳಿಗೆ ಅಂತ ಏನ್ ಹೇಳ್ತೀರಿ ಅದು ಸರಿ, ಒಂದು ದಿವಸ ಅಂದ್ರೆ. ನಾಡಿಕ ಅಂದ್ರೆ ಬೇರೆ, ಅದ್ರಲ್ಲಿ 60 ಬರಲ್ಲ, ಕಡಿಮೆ ಬರುತ್ತೆ ಅಂತ ಹೇಳ್ತಾರೆ. ಈ ತರ ಎಲ್ಲ ಬೇರೆ ವ್ಯಾಖ್ಯಾನಕಾರರು ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಭಾಗವತ ಇದೇ ಪದ್ಯಕ್ಕೆ ಅದರ ಭಿನ್ನಾಭಿಪ್ರಾಯಗಳು ಅದರಲ್ಲಿದೆ. ಆದ್ರೆ ನಮಗೆ ಇವತ್ತೇನ್ ಗೊತ್ತಾಯ್ತು ಅಂದ್ರೆ, ಈ ತರದ ಪ್ರತಿಯೊಂದು ಶಬ್ದಗಳಿಗೆ ಏನ್ ಅರ್ಥ, ಗುಲಗಂಜಿಯಿಂದ ಶುರು ಮಾಡಿಕೊಂಡು ನಾಡಿಕಾದವರೆಗೆ ನಾವು ಪ್ರತಿಯೊಂದು ಶಬ್ದಗಳ ಅರ್ಥವನ್ನ ನಾವು ತಿಳ್ಕೊಂಡ್ವಿ. ಈ ಅರ್ಥದ ಉಪಯೋಗ ಏನು ಅನ್ನೋದನ್ನ ನಾಳೆ ದಿವಸ ನಾವು ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಧನ್ಯವಾದ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಧನ್ಯವಾದಗಳು.